ಎಲ್ರಿಗೂ ನಮಸ್ಕಾರ. ನಾಳೆ ಬಸವ ಜಯಂತಿ, ಎಲ್ಲರೂ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ. ಎಲ್ಲರೂ ಬಂಗಾರ ತಗೊಂಡ್ರೆ ಭಾರಿ ಒಳ್ಳೇದಾಗ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಈ ಅಡ್ವರ್ಟೈಸ್ಮೆಂಟು ಟಿ ವಿಲಿ, ಪೇಪರಲ್ಲಿ ಎಲ್ಲ ಕೆಲವು ಶಾಸ್ತ್ರಿಗಳು ಎಲ್ಲ ಹೇಳ್ತಾರೆ, ನೀವು ತಗೊಂಬಿಟ್ರೆ ನಿಮಗೆ ಭಾರಿ ಒಳ್ಳೇದಾಗ್ಬಿಡುತ್ತೆ, ಏನು ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ. ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಇದು ನಂಬಿಕೆ ಅಲ್ಲ, ಇದು ನಿಮ್ಮ ಮೂಢನಂಬಿಕೆಗಳು. ಇದು ನೀವು ತಗೊಂಡ್ರೆ ನಿಮ್ಮ ದುಡ್ಡು, ಅದು ನಿಮ್ಮ ಹಣ ಬರ, ಏನು ಮಾಡೋಕ್ಕಾಗಲ್ಲ. ಈ ಸರಸ್ವತಿ, ನಾವು ಪುಸ್ತಕ ಏನಂತೀವಿ, ವಿದ್ಯೆ ಕಲಸ ವಿದ್ಯಾ ಸರಸ್ವತಿ. ಈ ಸರಸ್ವತಿ ವಿದ್ಯೆ ದೇವತೆ. ಪುಸ್ತಕ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಸತ್ಯವಾದ ಮಾತು ಕೇಳಿಸ್ಕೊಳ್ರಿ. ಯಾವುದೋ ಡೋಂಗಿಗೋಸ್ಕರ ನಾಟಕ ಮಾಡ್ಕೊಂಡು ಡೋ ಮಾಡ್ಕೊಂಡು ಹೇಳ್ತಾ ಇಲ್ಲ, ಸತ್ಯವಾದ ಮಾತುಗಳು ಹೇಳ್ತಾನೆ ಕೇಳಿ. ಇದು ಏನು ಅಕ್ಷಯ ತೃತೀಯ ಅಂತ ಹೇಳೋದು ಮಾಡಿದಾರಲ್ಲ, ನೀವು ತಗೊಂಬಿಟ್ರೆ ಒಳ್ಳೇದಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಇವು ಎಲ್ಲ ಬರೀ ನಿಮ್ಮ ಮೂಢನಂಬಿಕೆಗಳು. ದುಡ್ಡಿರೋರು ಮಾತ್ರ ತಗೊತಾ ಇದ್ದಾರೆ. ದುಡ್ಡಿರೋರು ಯಾರು ತಗೊತಾ ಇಲ್ವಲ್ಲ. ನಮಗೇನು ಬೇಕಾಗಿದೆ ಬದುಕಕ್ಕೆ, ಜೀವನ ಮಾಡೋಕ್ಕೆ? ಬಂಗಾರ ಬೇಕಾ? ಬಂಗಾರ ತಿಂತೀವ ನಾವು ಮನೆ ತಗೊಂಬಂದು ಇಟ್ಕೊಂಬಿಟ್ಟು? ಎಷ್ಟೇ ಕೆ ಜಿ ಗಟ್ಟಲೆ ಬಂಗಾರ ತಂದ್ರೂ ನಾವು ರಾತ್ರಿ ಅನ್ನನ ತಿನ್ನೋತಾನೆ. ಮನೆಗೆ ಬಂದಮೇಲೆ ಅನ್ನ, ಚಪಾತಿ, ಮುದ್ದೆ ಈ ಥರ ತಿಂತೀವಿ. ಬಂಗಾರ ಅಂತ ಯಾರು ತಿನ್ನಲ್ಲ. ಕೆ ಜಿ ಗಟ್ಟಲೆ ತಗೊಂಬಂದ್ರು ಯಾರು ತಿನ್ನಲ್ಲ. ತಿನ್ನೋದೇ ಅನ್ನ. ನೀವೊಂದು ಚೀಲ ಬಂಗಾರ ತಂದು ಇಟ್ಕೊಳ್ಳಿ, ತಿನ್ನೋದೇ ಅನ್ನ. 80 ಲಕ್ಷ ಜೀವಿಲಿ, 80 ಲಕ್ಷ ಜೀವಿಲಿ ನಮ್ಮ ಈ ಭೂಮಿ ಮೇಲೆ ಅತಿ ಹೆಚ್ಚು ಆಸೆ ಬರುಕ ಜೀವಿ ಅಂದರೆ ಈ ಮನುಷ್ಯ ಎಂಬ ರಾಕ್ಷಸನ, ಈ ಮನುಷ್ಯನ ಗುಣ, ಮನುಷ್ಯನ ಜೀವಿ. ಈ ಮನುಷ್ಯನ ಜೀವಿ ಇದೆಯಲ್ಲ, ಈ ಮಾನವನ ಜೀವಿ, ಇದಕ್ಕೆ ಎಷ್ಟು ಕೊಟ್ಟರೂ ಬೇಡ ಅನ್ನಲ್ಲ. ಆಸ್ಪತ್ರೆಯಲ್ಲಿ ಮಲಗಿದಾಗ ಕೂಡ ಫುಲ್ಲು ಸೀರಿಯಸ್ ಆಗಿ ಮಲಗಿರ್ತಾನೆ. ಡಾಕ್ಟ್ರನ್ನ ಕೇಳ್ತಾನೆ ಪೇಷೆಂಟು, ಡಾಕ್ಟ್ರನ್ನ ಕೇಳಲ್ಲ, ಮನೆಯವ್ರನ್ನ ಯಾರನ್ನ ಕೇಳ್ತಾನೆ, ಡಾಕ್ಟ್ರ್ ಏನಂದ್ರೆ ಮಗ ಅಂತಂದು. ಅಂದರೆ ಬದುಕಕ್ಕೆ ಅಷ್ಟು ಆಸೆ ಇರುತ್ತೆ. ಯಾರಿಗೂ ಕೂಡ ಸಾಯಕ್ಕೆ ಆಸೆ ಇರಲ್ಲ. ಸಾಯೋ ಟೈಮಲ್ಲೂ ಕೂಡ ಅವನಿಗೆ ಬದುಕಕ್ಕೆ ಆಸೆ ಇರುತ್ತೆ. ವಯಸ್ಸಾದರೂ ಕೂಡ, ಆಯುಸ್ಸಾದರೂ ಕೂಡ ನಮಗೆ ಬದುಕಕ್ಕೆ ಆಸೆ ಇರುತ್ತೆ. ಇವತ್ತು ಎಲ್ಲರೂ ಬಂಗಾರ ತಗೊಂತೀರಿ. ಅಕ್ಷಯ ತೃತೀಯ ದಿನ ಎಷ್ಟು ರೇಟ್ ಆಗಿದೆ ಇವತ್ತು ಬಂಗಾರದ ರೇಟು. ಯಾರಿಂದ ರೇಟ್ ಜಾಸ್ತಿ ಆಯ್ತಿದ್ದು? ನಮ್ಮಿಂದ, ಜನಗಳಿಂದ. ಇವತ್ತು ಜನಗಳು ಬಕರಗಳು ಥರ ಹೋಗಿ ಯಾರೋ ಹೇಳ್ಬಿಟ್ರು, ಕೇಳ್ಬಿಟ್ರು, ಅಕ್ಷಯ ತೃತೀಯ ತಗೊಳಮ್ಮ, ಹೋಗಮ್ಮ, ನಿನಗೆ ಭಾರಿ ಒಳ್ಳೇದಾಗುತ್ತೆ, ನಿನ್ನ ಮಗ ದೊಡ್ಡ ಅಧಿಕಾರಿ ಆಗ್ಬಿಡ್ತಾನೆ, ನಿನ್ನ ಗಂಡ ದೊಡ್ಡ ರಾಜಕೀಯ ನಾಯಕ ಆಗ್ಬಿಡ್ತಾನೆ, ಹೋಗಿ ತಗೊಂಬಿಡಮ್ಮ ನೀನು. ದುಡ್ಡು ಖರ್ಚಾಗಿದ್ದು ಯಾರ್ದು? ಅಲ್ಲಿ ಹೇಳಂದ ನಿಮ್ದ ದುಡ್ಡು ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದು ಯಾರು? ಬಂಗಾರದ ಅಂಗಡಿಯವರು. ಶ್ರೀಮಂತರು ಆಗಿದ್ದೆ ಯಾರು? ಬಂಗಾರದ ಅಂಗಡಿಯವರು. 6 ತಿಂಗಳು ಸೇಲ್ ಆಗೋದು ಈ ಒಂದಿನ ಸೇಲ್ ಆಗುತ್ತೆ ಬಂಗಾರ. 6 ತಿಂಗಳು ಸೇಲ್ ಆಗುತ್ತಲ್ಲ ಬಂಗಾರ, ಒಂದೇ ದಿನದಲ್ಲೇ ಸೇಲ್ ಮಾಡಿಬಿಡ್ತಾರೆ ಇವತ್ತು ಅಕ್ಷಯ ತೃತೀಯ ದಿನ. ಇದು ಒಂದು ನಮ್ಮನ್ನು ಬಕ್ರ ಮಾಡಿಟ್ಟಿದ್ದಾರೆ ಇವತ್ತು. ಇದರಲ್ಲಿ ಯಾಕೆ ಬಕ್ರ ಆಗ್ತೀರಿ? ಆಗಬೇಡಿ ಅಂತ ಹೇಳ್ತಾ ಇದ್ದೀವಿ. ಅದು ನಿಮ್ಮಿಷ್ಟ. ಈಗಲೂ ಚಾಲೆಂಜ್ ಮಾಡ್ತೀನಿ, ನೀವು ದಿನ ಬಂಗಾರ ತಗೊಳ್ಳಿ, ಪ್ರತಿದಿನವೂ ಬಂಗಾರ ತಗೊಳ್ಳಿ. ನಮಗೆ ಏನು ಆಗಬೇಕಾಗುತ್ತೆ ಅದೇ ಆಗೋದು. ಅದು ಇವತ್ತು ಮಾತ್ರ ತಗೊಂಬಿಟ್ರೆ ನಮಗೇನು ಒಳ್ಳೇದಾಗ್ಬಿಡ್ತೈತಿ, ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ, ಅದೆಲ್ಲ ನಿಮ್ಮ ಭ್ರಮೆ, ನಿಮ್ಮ ಮೂಢನಂಬಿಕೆ. ಇವತ್ತು ಆ ಥರ ಆಗಿದ್ದರೆ ನಮ್ಮ ರೈತರು, ಇದನ್ನು ಯಾಕೆ ಹಾಕೊಂಡಿದ್ದೀನಪ್ಪ ಅಂದರೆ, ರೈತರು, ನಾವು ರೈತರ ಮಕ್ಕಳು, ಹೊಲದಲ್ಲಿ ಕೆಲಸ ಮಾಡ್ತೀವಿ, ಎಲ್ಲ ಕೆಲಸಕ್ಕೂ ರೆಡಿ ನಾವು. ಕೊಲೆ ಮಾಡೋದು, ಕಳ್ತನ ಮಾಡೋದು ಬಿಟ್ಟು, ಗೊತ್ತಾಯ್ತಾ? ಊರಿಗೆ ಹೋದರೆ ರೈತರ ಕೆಲಸ ಮಾಡ್ತೀವಿ, ಮಾಡಲೇಬೇಕು. ಯಾಕಂದರೆ ಇಲ್ಲಂದ್ರೆ ಹೊಟ್ಟೆಗೆ ಅನ್ನ ಸಿಗಲ್ಲ, ಗೊತ್ತಾಯ್ತಾ? ರೈತರಿಗೆ ಎಷ್ಟು ಜನ ಬೇರೆಯವ್ರಿಗೋಸ್ಕರ, ಬೇರೆಯವ್ರು ಚೆನ್ನಾಗಿರಲಪ್ಪ, ನಿಮ್ಮ ಸ್ವಾರ್ಥಕ್ಕೋಸ್ಕರ ತಾನೇ ಚಿನ್ನ ತಗೊಳ್ಳೋದು. ನಾನು ಚೆನ್ನಾಗಾಗ್ಬಿಡ್ತೀನಿ, ಚಿನ್ನ ತಗೊಂಬಿಟ್ರೆ ನಾನು ದೊಡ್ಡ ಶ್ರೀಮಂತರಾಗ್ಬಿಡ್ತೀನಿ, ನನ್ನ ಮಗ ಹಂಗಾಗ್ಬಿಡ್ತಾನೆ, ನನ್ನ ಮಗಳು ಹಂಗಾಗ್ಬಿಡ್ತಾಳೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ತಾನೇ ಚಿನ್ನ ತಗೊಂತಿರೋದು. ಇಡೀ ದೇಶ ಚೆನ್ನಾಗಿರಬೇಕು, ಇಡೀ ನಮ್ಮ ರಾಜ್ಯನ ಚೆನ್ನಾಗಿರಬೇಕು ಅಂತಂದೇಳಿ ಯಾರು ಬಯಸಲ್ವಲ್ಲ, ಯಾರು ಚಿನ್ನ ತಗೊಳ್ಳಲ್ವಲ್ಲ. ಯಾರೋ ಒಬ್ಬರು ತಗೋಬೋದು. ಆದರೆ ಯಾರಾದರೂ ಒಬ್ಬರು ಇಷ್ಟು ವರ್ಷ ಚಿನ್ನ ತಗೊಂಡಿದ್ದೀರಿ. ನಮ್ಮ ರೈತನಿಗೆ ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಸಿಗಲಿ, ಒಳ್ಳೆ ಮಾರ್ಕೆಟಲ್ಲಿ ಬೆಲೆ ಸಿಗಲಿ, ಈ ಮಾರ್ಕೆಟಲ್ಲಿರ್ತಕ್ಕಂಥ ದಲ್ಲಾಳಿಗಳು ಮುಂಡ ಮುಚ್ಕೊಂಡು ಹೋಗಲಿ ಅಂತಂದೇಳಿ ಯಾರು ಬಂಗಾರ ತಗೊಂಡ್ರಿ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಂಗಾರ ತಗೊಂಡಿರೋದು. ನೀವು ಚೆನ್ನಾಗಿರ್ತೀರಂತ ಯಾರೋ ಮಾತು ಕೇಳ್ಕೊಂಡಲ್ಲ ರೀ ತಗೊಳ್ಳೋದು. ಆ ಥರ ತಗೊಳಂಗಿದ್ರೆ ಅವನೇ ಶ್ರೀಮಂತ ಆಗಬೇಕಾಗಿತ್ತಲ್ಲ. ಹೇಳೋನು 7ನೇ ದೊಡ್ಡ ಕೋಟೆ ಆಗ್ಬಿಟ್ಟವನು, ಅವನು 7 ಕೋಟ್ಯಾಧಿಪತಿ ಆಗ್ಬಿಟ್ಟವನೇ. ಈಗ ಒಂದು ಬಡವ, ಒಂದು ಕೂಲಿ ಕಾರ್ಮಿಕ 1 ಗ್ರಾಮ್ ಚಿನ್ನ ತಗೊಂಡು ಮದುವೆ ಆದರೆ ತಾಳಿ ಮಾಡ್ಸೋಕ್ಕಾಗ್ತಾ ಇಲ್ವಲ್ಲ ರೀ. ಅಷ್ಟು ಕಷ್ಟ ಆಗಿದೆ ಜನಗಳಿಗೆ. 1 ಗ್ರಾಮ್ ಚಿನ್ನ 10,000, 1 ಗ್ರಾಮ್ ಚಿನ್ನ 10,000 ರೂಪಾಯಿ ಮಾಡಿದ್ದಾರೆ. ಇವ್ರ ಮನೆ ಹಾಳಾಗುವಾಗ, ಇವ್ರ ಮನೆ ನೆಗೆದು ಬಿದ್ದೋಗ, ಇವ್ರ ಕೈ ಸೇದಾಗುವಾಗ ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲರಿಗೂ ಆಸೆ
ಬದುಕಕ್ಕೆ ಆಸೆ, ಬಂಗಾರ ತಗೊಳಕ್ಕೆ ಆಸೆ. ಆಸೆ ಇಲ್ದಿರ ಜನಗಳೇ ಇಲ್ಲ, ಆಸೆ ಇಲ್ಲದ ದಿನಗಳೇ ಇಲ್ಲ, ಗೊತ್ತಾಯ್ತಾ? ಆಸೆ ಇಲ್ಲದ ಮನುಷ್ಯನೇ ಇಲ್ಲ. ಆದರೆ ಇವತ್ತು ಬಡವರು 1 ಗ್ರಾಮ್ ಚಿನ್ನ ತಗೊಂಡು ಆ ಹುಡುಗಿಗೆ ಹಾಕೋಕ್ಕಾಗ್ತಾ ಇಲ್ಲ. ಪಾಪ ಅಷ್ಟು ಕಷ್ಟದ ಪರಿಸ್ಥಿತಿಲಿ ಇವತ್ತು ಜನ ಇದ್ದಾರೆ. ಇವರೆಲ್ಲ ಮೇಲಕ್ಕೆ ಬರಲಿ, ಇವರೆಲ್ಲ ಶ್ರೀಮಂತರು ಆಗಲಿ ಅಂತಂದು ಹೇಳ್ಬಿಟ್ಟು ನೀವು ಚಿನ್ನ ತಗೊಳ್ಳಿ ನೋಡೋಣ, ಸಾಧ್ಯನೇ ಇಲ್ಲ. ನಾನು ಚೆನ್ನಾಗಿರಬೇಕು, ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ಪಕ್ಕದ ಮನೆಯವರು ಆ ಕಡೆ ಈ ಕಡೆಗೆಲ್ಲ ಅವ್ರು ನೆಗೆದು ನೆಲ್ಲಿಕಾಯಲ್ಲಿ ಆಗಬೇಕು. ಅವರೆಲ್ಲ ನೆಲ್ಲಿಕಾಯಿ ಹಾಕ್ಬಿಟ್ರೆ ನೀವೇನು ಸಗಣಿ ತಿಂತೀರ ನಾಳೆ? ತಗೊಳ್ಳಿ, ರೈತರಿಗೋಸ್ಕರ ನೋಡೋಣ. ರೈತರಿಗೋಸ್ಕರ ಒಂದು ಗ್ರಾಮ ಬಂಗಾರ ಚಿನ್ನ ತಗೊಳ್ಳಿ. ರೈತರು ಚೆನ್ನಾಗಾಗಲಿಯಪ್ಪ ಈ ವರ್ಷ, ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಬರಲಿ, ಒಳ್ಳೆ ಬೆಲೆ ಸಿಗಲಿ, ತಗೊಳ್ಳಿ. ಈ ಥರ ನೋಡೋಣ ಚಿನ್ನನ. ತಗೊಳಕ್ಕಾಗುತ್ತಾ? ಯಾಕೆ ತಗೊಂತೀರಿ? ಬೇರೆಯಾಗಿ ಚೆನ್ನಾಗಿರ್ಬೇಕು ರೀ. ನಾನು ಚೆನ್ನಾಗಿದ್ರು ಸಾಕು. ರೈತ ಅನ್ನ ಬೆಳೆದ್ರೇ ಅನ್ನ ತಿನ್ನೋದು. ನೀವೆಷ್ಟೇ ಬಂಗಾರ ತಿಂದ್ರೂ ಈ ರೈತ ಅನ್ನ ಬೆಳೆದ್ರೆ ಮಾತ್ರ ಅನ್ನ ತಿನ್ನೋದು, ಗೊತ್ತಾಯ್ತಾ? ಎಷ್ಟು ಸಗಣಿ ತಿನ್ನಬೇಕಾಗುತ್ತೆ. ರೈತರೇನು ಬೆಳೆಯಲಿಲ್ಲ ಅಂದರೆ ನೀವೇನೋ ಎಷ್ಟೋ 100 kg 1 ಕ್ವಿಂಟಲ್ ತಗೊಂಬನ್ನಿ ಬಂಗಾರನ, ತಿನ್ನೋದು ಅನ್ನನೇ. ದಯವಿಟ್ಟು ಇದೆಲ್ಲ ಬರೀ ಮೂಢನಂಬಿಕೆ. ಇದು ಮೂಢನಂಬಿಕೆ. ಈಗಲೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಮೂಢನಂಬಿಕೆ. ನಮ್ಮ ಮನುಷ್ಯನಿಗೆ ಇರುವ ಆಸೆ ಯಾವುದೇ ಜೀವಿಗಿಲ್ಲ. ಇವತ್ತು ಮನುಷ್ಯ ಎಷ್ಟು ಕೊಟ್ಟರು ಎಷ್ಟು ತಗೊಂಡ್ರು ಕೂಡ ನನಗೆ ಇನ್ನೂ ಬೇಕು ಕೂಡ. ಆಸ್ಪತ್ರೆಯಲ್ಲಿ ಮಲಗಿದ್ರೂ ಕೂಡ ನಾನು ಇನ್ನೂ ಬದುಕಬೇಕು, ಸತ್ತು ಹೋಗ್ತಿದ್ರೆ ಕೂಡ ನಾನು ಇನ್ನೂ ಬದುಕಬೇಕು ಅಂದರೆ ಮನುಷ್ಯನ ಆಸೆ ಇಷ್ಟಾಗಿದೆ. ಅದಕ್ಕೋಸ್ಕರ ಬಂಗಾರದ ರೇಟ್ ಇಲ್ಲಿ ಗಂಟ ಬಂದಿದೆ. ಇವತ್ತು ಎಲ್ಲ ಬಂಗಾರದ ಅಂಗಡಿಯವರು ಶ್ರೀಮಂತರಾಗ್ತಾರೆ ಹೊರತು ಚಿನ್ನ ತಗೊಂಡ್ರೆಲ್ಲ ಶ್ರೀಮಂತರಾಗಲ್ಲ, ಗೊತ್ತಾಯ್ತಾ? ಚಿನ್ನ ತಗೊಂಡ್ರೆ ಎಲ್ಲರೂ ಶ್ರೀಮಂತರಾಗಲ್ಲ. ಯಾರೋ ಒಬ್ಬ ಆಗ್ಬೋದು, ಅವನು ದುಡ್ಡು ಇರ್ತತಿ, ಅವನ ಪುಣ್ಯನ, ಅವನದು ಎಲ್ಲ ಟೈಮ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಸ್ತಿ ಪಾಸ್ತಿ ಇರುತ್ತೆ, ಅವನು ಶ್ರೀಮಂತರಾಗ್ತಾನೆ. ಹಂಗಂತ ಎಲ್ಲರೂ ಚಿನ್ನ ತಗೊಂಡ್ರಲ್ಲ ಆಗ್ಬಿಟ್ಟವ್ರ? ನಾವು ಇದುವರೆಗೂ ತಗೊಂಡಿಲ್ಲಪ್ಪ. ಇದುವರೆಗೂ ನಮಗೆ 47 ವರ್ಷ ಆಗ್ತಾ ಬಂದಿದೆ, ಇದುವರೆಗೂ 1 ಗ್ರಾಮ್ ಚಿನ್ನ ತಗೊಂಡಿಲ್ಲ. ನಮ್ಮ ಮದುವೆಗೆ ತಗೊಂಡದ್ದೊಂದು ಬಿಟ್ಟರೆ ಇದುವರೆಗೂ ಚಿನ್ನ ತಗೊಂಡಿಲ್ಲ. ನಮಗೆ ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ಆರೋಗ್ಯಕ್ಕೂ ಕೊರತೆ ಇಲ್ಲ, ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ. ಕೆಲಸಕ್ಕೂ ಕೊರತೆ ಇಲ್ಲ. ಕೊರತೆ ಇರೋದು ದುಡ್ಡಿಗೆ ಮಾತ್ರ ಕೊರತೆ ಇರೋದು. ಬೇಡ, ನಮಗೆ ಆಗೋವಷ್ಟಿದೆ ಸಾಕು. ಊಟಕ್ಕೆ ಬಟ್ಟೆಗೆ ಮಲ್ಕೊಳ್ಳೋಕ್ಕೆ ಆರಾಮ ನಿದ್ದೆನೂ ಇದೆ. ನಿದ್ದೆಗೆ ಮಾತ್ರ ಇನ್ನೂ ಕೊರತೆನೇ ಇಲ್ಲ. ಯಾವುದೇ ಕಾರಣಕ್ಕೂ ನಿದ್ದೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ಆರೋಗ್ಯಕ್ಕೂ ಕೊರತೆ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಸ್ವಲ್ಪ ದುಡ್ಡಿಗೆ ಏನಾರು ಆದರೆ ಕೊರತೆ. ಯಾರನ್ನು ಭಿಕ್ಷೆ ಅಂತೂ ಬೇಡಕ್ಕೋಗಲ್ಲ, ಕೇಳೋಕ್ಕೋಗಲ್ಲಪ್ಪ. ಅಯ್ಯಪ್ಪ ಕೇಳಿಬಿಟ್ರೆ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಜೀವನ ಮಾಡಿ, ಮನುಷ್ಯರಾಗಿರಿ, ರಾಕ್ಷಸರಾಗಬೇಡಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಇನ್ನೊಬ್ಬರು ನೋಡಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆತ್ಮ ಸಾಕ್ಷಿಯಾಗಿ ಏನು ಅನಿಸುತ್ತೋ ಅದನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರ.